Hi students, good morning everyone. This is Kirti ma'am. I'm going to take Marketing and Services Management. Short form ಅಲ್ಲಿ MSM ಅಂತ ಕರಿತೀವಿ. ಮಾರ್ಕೆಟಿಂಗ್ ಅಂಡ್ ಸರ್ವಿಸ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿ ವಿಕ್ರಯ ಶಾಸ್ತ್ರ ಮತ್ತು ಸೇವೆಗಳ ನಿರ್ವಹಣೆ. ಇದು ನಿಮ್ಗೆ ಇರುವಂತಹ 7 ಸಬ್ಜೆಕ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಇದು ಕೂಡ MSM ಅಂತ ಹೇಳ್ತೀವಿ. இந்த MSM ಅಲ್ಲಿ ಆಲ್ರೆಡಿ ನಾನು ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ ಸಿಲೆಬಸ್ ಏನೇನಿದೆ ಅಂತ. ಇದು ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅನ್ನೋದು ಆಲ್ರೆಡಿ ನೀವು ಸೆಕೆಂಡ್ PUC ಅಲ್ಲಿ ಕಲ್ತಿದ್ದೀರಾ, ಬಟ್ ಇಲ್ಲೂ ಕೂಡ ಇದೆ. ಇದರಲ್ಲಿ ಇನ್ನೂ ಸ್ವಲ್ಪ ಟಾಪಿಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಮಾರ್ಕೆಟಿಂಗ್. Introduction. The term market is derived from the Latin word marathus. This means merchandise, trade or place of business. Market ಅನ್ನೋದು ಲ್ಯಾಟಿನ್ ವರ್ಡ್ ಇಂದ ಬಂದಿರುವಂತ ಒಂದು ವರ್ಡ್ ಅಂತ ಹೇಳ್ತೀವಿ. ದಟ್ ಈಸ್ ಮಾರಥೂಸ್ ಅನ್ನೋ ವರ್ಡ್ ಇಂದ ಇದು ಬಂದಿರುತ್ತೆ. ಮಾರಥೂಸ್ ಮೀನ್ಸ್ ಮರ್ಚೆಂಡೈಸ್. ಮರ್ಚೆಂಡೈಸ್ ಅಂದ್ರೆ ವ್ಯಾಪಾರ, ವ್ಯವಹಾರ ಅಂತ ಹೇಳ್ತೀವಿ. ಟ್ರೇಡ್ ವ್ಯಾಪಾರ ಆರ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂದ್ರೆ ಒಂದು ವ್ಯವಹಾರ ನಡೆಸುವಂತ ಒಂದು ಸ್ಥಳ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಮಾರ್ಕೆಟ್, ಇದು ಇಂಟ್ರೊಡಕ್ಷನ್. ನೆಕ್ಸ್ಟ್ ಮಾರ್ಕೆಟ್ meaning. The term market refers to the place where buyers and sellers gather to enter into transactions involving the exchange of goods and services. The term market refers to the place. ಆಗ್ಲೇ ಹೇಳಿದೆ, ಮಾರ್ಕೆಟ್ ಮೀನ್ಸ್ ನಥಿಂಗ್ ಬಟ್ ಒನ್ ಆಫ್ ಪ್ಲೇಸ್ ಅಂದ್ರೆ ಸ್ಥಳ, ಒಂದು ಪ್ಲೇಸ್ ಅಂತ ಹೇಳ್ತೀವಿ, ಒಂದು ಸ್ಥಳ ಅಂತ ಹೇಳ್ತೀವಿ. ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು 2 persons. ಒನ್ ಇಸ್ ಬಯರ್, another is seller. Buyer is going to buy the product, seller is going to sell the product. ಹೌದಾ? ಎಸ್, ಇಬ್ಬರು ಪರ್ಸನ್ ನ ವ್ಯಕ್ತಿಗಳನ್ನ ನೋಡ್ತೀವಿ, ಒಂದು ಬಯರ್ ಅಂಡ್ ಸೆಲ್ಲರ್. ದೇ ಗೋಯಿಂಗ್ ಟು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಆ ಬಯರ್ ಮತ್ತೆ ಸೆಲ್ಲರ್ ಏನ್ ಮಾಡ್ತಾರೆ, ಗೂಡ್ಸ್ ಮತ್ತೆ ಸರ್ವಿಸಸ್ ನ ದೇ ಗೋಯಿಂಗ್ ಟು ಎಕ್ಸ್ಚೇಂಜ್ ಅಂದ್ರೆ ನಮ್ಮಲ್ಲಿ ಇರುವಂತಹ ವಸ್ತುಗಳನ್ನ ಸೇಲ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ಅವರು ತಗೊಳ್ತಾರೆ. ಅದು ಬಯರ್ ಅಂಡ್ ಸೆಲ್ಲರ್. ಇದು ಮಾರ್ಕೆಟ್ ಮೀನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಮಾರುಕಟ್ಟೆ. ಮಾರುಕಟ್ಟೆ ಎಂದರೆ ವ್ಯಾಪಾರ ಮಾಡುವಂತ ಒಂದು ಸ್ಥಳ ಎಂದರ್ಥ. ಈ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಇಬ್ರು ಕೂಡ ಇರ್ತಾರೆ. ಇಬ್ರು ಭೇಟಿಯಾಗಿ ತಮ್ಮ ಉತ್ಪನ್ನಗಳನ್ನ ಏನಿರುತ್ತೆ ಆ ಉತ್ಪನ್ನಗಳನ್ನ ಮಾರಾಟದಲ್ಲಿ ತಗೊಳ್ಳೋದು ಮತ್ತೆ ಮಾರುವುದು, ಎರಡೂ ಕೆಲಸಗಳನ್ನು ಕೂಡ ಇದು ಮಾಡ್ತಾರೆ. Market is an activity ಅಂತಲೂ ಕೂಡ ಕರಿತೀವಿ. The next one is definition. According to Philip Kotler, the market is an area for potential exchangers. The market is an area. ಆಗ್ಲೇನೆ ಹೇಳಿದೆ, the market is a place ಅಥವಾ ಏರಿಯಾ, ಒಂದು ಸ್ಥಳ ಅಂತ ಕರಿತೀವಿ. For potential exchange ಅಂದ್ರೆ ಕಸ್ಟಮರ್ಸ್ಗೆ ಬೇಕಾಗಿರುವಂತಹ ನೀಡಿರುವಂತಹ ವಸ್ತುಗಳನ್ನ ಅಲ್ಲಿ ತಗೊಳ್ಳೋದು ಅಥವಾ ಮಾರಾಟ ಮಾಡುವಂಥದ್ದು. ಪೊಟೆನ್ಶಿಯಲ್ ಎಕ್ಸ್ಚೇಂಜಸ್, ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ತಗೊಳ್ಳೋದು ಅಥವಾ ಮಾರಾಟ ಮಾಡುವಂಥದ್ದು. ಇದು ಡೆಫಿನಿಷನ್. ಮಾರುಕಟ್ಟೆ ಪದದ ವ್ಯಾಖ್ಯೆ. ಫಿಲಿಪ್ ಕೋಟ್ಲರ್ ಅವರ ಪ್ರಕಾರ ಮಾರುಕಟ್ಟೆಯು ಒಂದು ಸಂಭವನೀಯ ವಿಷಯಗಳಿಂದ ಕೂಡಿದ ಪ್ರದೇಶವೇ ಮಾರುಕಟ್ಟೆ. ಅಂದ್ರೆ ಬೇಕಾಗಿರುವ ವಸ್ತುಗಳನ್ನ ತೆಗೆದುಕೊಳ್ಳೋದು ಅಥವಾ ಮಾರಾಟ ಮಾಡುವಂತ ಒಂದು ಸ್ಥಳ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ಮಾರ್ಕೆಟಿಂಗ್. ಫಸ್ಟ್ ನಾವು ಮಾರ್ಕೆಟ್ ಮೀನಿಂಗ್ ಮತ್ತೆ ಡೆಫಿನಿಷನ್ ನೋಡಿದೀವಿ. ಈಗ ಮಾರ್ಕೆಟಿಂಗ್ ಅಂದ್ರೆ ಮಾರಾಟ ಪ್ರಕ್ರಿಯೆ ಅಂತ ಕರಿತೀವಿ. ಈ ಮಾರ್ಕೆಟಿಂಗ್ ಮೀನಿಂಗ್ ಬಂದು ಮಾರ್ಕೆಟಿಂಗ್ ಈಸ್ ಆನ್ ongoing process of planning and executing. Marketing is an ongoing process of planning and executing. ಯಾವುದೇ ರೀತಿಯಾದಂತಹ ಮಾರುಕಟ್ಟೆ ಅಂತ ಏನ್ ಹೇಳ್ತೀವಿ, ಇದು ಆನ್ಗೋಯಿಂಗ್ ಪ್ರೋಸೆಸ್ ಅಂದ್ರೆ ಯಾವಾಗ್ಲೂ ಕೂಡ ನಿರಂತರವಾಗಿ ನಡೆಯುತ್ತಿರುವಂತಹ ಒಂದು ಕ್ರಿಯೆ ಅಂತ ಹೇಳ್ತೀವಿ. ಈ ಇದರಲ್ಲಿ ಯೋಜನೆ ಮತ್ತೆ ಆ ಯೋಜನೆ ಏನ್ ಮಾಡ್ಕೊಂಡು ಪ್ಲಾನಿಂಗ್ ಅಂತ ಏನಿರುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು, ಅಂದ್ರೆ ಅದನ್ನ ಕಾರ್ಯನಿರ್ವಹಣೆ ಮಾಡುವಂಥದ್ದು ಕೂಡ ಆಗಿರುತ್ತೆ. ದ ಮಾರ್ಕೆಟಿಂಗ್ ಮಿಕ್ಸ್ ಪ್ರಾಡಕ್ಟ್. ಈ ಮಾರ್ಕೆಟಿಂಗ್ ಮಿಕ್ಸ್ ಅನ್ನೋದು ಕೂಡ, ಈ ಮಾರ್ಕೆಟಿಂಗ್ ಮಿಕ್ಸ್ ಅಲ್ಲಿ ನಾವು 4 pieces ನ ನೋಡ್ತೀವಿ. ದ ಫಸ್ಟ್ ಒನ್ ಇಸ್ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್. ಮಾರ್ಕೆಟಿಂಗ್ ಮಿಕ್ಸ್ ಅಲ್ಲಿ 4 pieces ನ ನೋಡ್ತೀವಿ. ಇದು ಕೂಡ ಸೆಕೆಂಡ್ PUC ಅಲ್ಲಿ ನೀವು ಕಲ್ತಿದ್ದೀರಾ. ಫಸ್ಟ್ ಒನ್ ಇಸ್ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಅಂಡ್ ಪ್ರಮೋಷನ್. ಫಾರ್ ಪ್ರಾಡಕ್ಟ್ ಸರ್ವಿಸಸ್ ಆರ್ ideas to create exchange between the individuals and organization. Meaning
ಯಾವುದೇ ರೀತಿಯಂತ ಗ್ರಾಹಕರಿಗೆ ಬೇಕಾಗಿರುವಂತ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನ ಅಥವಾ ನಿರ್ದಿಷ್ಟ ಇರುವಂತ ಸರಕು ಸೇವೆಗಳನ್ನ ಅವರಿಗೆ ಒಂದು ಬೇಡಿಕೆ ಅಂದ್ರೆ ಅವ್ರಿಗೆ ಬೇಕಾಗಿರುವಂತ ರೀತಿಯಲ್ಲಿ ಬೇಡಿಕೆನ ಸೃಷ್ಟಿಸಿ ಅವ್ರಿಗೆ ವಿತರಣೆ ಮಾಡುವಂಥದ್ದು. ಅಂದ್ರೆ ಒಂದು ಅದಕ್ಕೆ ಆದಂತ ಕೆಲವೊಂದು ರೂಟ್ ಅಂತ ಹೇಳ್ತೀವಿ, ಮಾರ್ಗ ಅಂತ ಹೇಳ್ತೀವಿ, ಅದ್ರ ಮೂಲಕ ಏನ್ ಮಾಡ್ತೀವಿ ಅವ್ರಿಗೆ ನಿರಂತರವಾಗಿ ಪೂರೈಕೆ ಮಾಡುವಂಥದ್ದು. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಈ ಮೂರು ಕೂಡ ಮಾರ್ಕೆಟ್ ಮಿಕ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಅದಕ್ಕೆ ಆದಂತ ಯೋಜನೆಗಳನ್ನ ಹಾಕೊಳ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ ಬರ್ತೀವಿ. ದಿಸ್ ಇಸ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಡೆಫಿನಿಷನ್. According to American Marketing Association, the marketing is concerned with people and activities involved in the flow of goods and services from producer to consumers. According to American Marketing Association, ಅವರ ಪ್ರಕಾರ marketing is concerned with people. ಇಲ್ಲಿ ಕಸ್ಟಮರ್ಸ್ಗೆ ಅವರ ಬೇಡಿಕೆಗಳಿಗೆ ಅವರ ಬೇಡಿಕೆಗಳಿಗೆ ಏನಿದೆಯೋ ಅದರ ರೀತಿಯಲ್ಲಿ ಆಕ್ಟಿವಿಟೀಸ್ ಅಂದ್ರ ಕ್ರಿಯೆಗಳ ಆ ಕ್ರಿಯೆಗೆ ತಕ್ಕಂತೆ ದಿ ಗೋಯಿಂಗ್ ಟು ಫಾಲೋ ಫ್ಲೋ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಸ್. ಅಂದ್ರೆ ಪ್ರೊಡ್ಯೂಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬ ಉತ್ಪಾದಕ ಏನ್ ಮಾಡ್ತಾರೆ ಅಂದ್ರೆ ಕಸ್ಟಮರ್ಸ್ಗೆ ಅಥವಾ ಜನಗಳಿಗೆ ಬೇಕಾಗಿರುವಂತ ಸರಕುಗಳನ್ನ ಉತ್ಪಾದನೆ ಮಾಡಿ ಅದನ್ನ ಕಸ್ಟಮರ್ಸ್ಗೆ ಅಥವಾ ಕನ್ಸ್ಯೂಮರ್ಸ್ಗೆ ತಲುಪಿಸುವಂತ ಕೆಲಸನ ಮಾಡ್ತಾರೆ. Producer to consumer. This is definition. The next one is marketing management. First market ನೋಡ್ದು, ಈಗ marketing meaning ಆಯ್ತು. Next one is marketing management. The meaning, it represents marketing concept in action, that is pre-planned demand management under customer oriented marketing philosophy. ಮಾರಾಟ ಪ್ರಕ್ರಿಯೆ ನಿರ್ವಹಣೆ, ಆಲ್ರೆಡಿ ಇದು ಕೂಡ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಸೆಕೆಂಡ್ ಪಿ ಯು ಕಲ್ತಿದ್ದೀರಾ. ದಿಸ್ ಮೀನಿಂಗ್ ಇಟ್ ಪ್ರೆಸೆಂಟ್ಸ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಅಂದ್ರೆ ಮಾರ್ಕೆಟಿಗೆ ಸಂಬಂಧಪಟ್ಟ ಹಾಗೆ ಪ್ರೀ ಪ್ಲಾನ್ ಅಂದ್ರೆ ಯಾವ ರೀತಿಯಲ್ಲಿ ಯೋಜನೆಯನ್ನ ಮಾಡ್ಕೊಳ್ಬೇಕು, ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನಾವು ಯೋಜನೆನ ಹಾಕೊಳ್ತೀವಿ. ಆ ಯೋಜನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಕಸ್ಟಮರ್ಸ್ಗೆ ಯಾವ ರೀತಿಯಲ್ಲಿ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು. ಡಿಮ್ಯಾಂಡ್ ನ ಕ್ರಿಯೇಟ್ ಆದ್ರೆ ಮಾತ್ರ ಏನಾಗುತ್ತೆ, ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹೌದಾ? ಅದೇ ರೀತಿಯಲ್ಲಿ ದಿಸ್ ಇಸ್ ಪ್ರೀ ಪ್ಲಾನ್ ಡಿಮ್ಯಾಂಡ್ ಮ್ಯಾನೇಜ್ಮೆಂಟ್ ಅಂಡ್ ಕಸ್ಟಮರ್ ಓರಿಯೆಂಟೆಡ್ ಮಾರ್ಕೆಟಿಂಗ್ ಫಿಲಾಸಫಿ. ಅಂದ್ರೆ ಕಸ್ಟಮರ್ಗೆ ಬೇಕಾಗಿರುವಂತ ಬೇಡಿಕೆಗಳಿಗೆ ತಕ್ಕ ಹಾಗೆ ನಾವು ಪ್ರೀ ಪ್ಲಾನ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಅವ್ರಿಗೆ ಏನ್ ಡಿಮ್ಯಾಂಡ್ ಇದೆ ಆ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರುವಂತ ವಸ್ತುಗಳನ್ನ ಬೇಡಿಕೆಗಳನ್ನ ನಾವು ಪೂರೈಸುವುದು. ದಿಸ್ ಇಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ಮಾಡುವಂಥದ್ದು ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಡೆಫಿನಿಷನ್. According to Philip Kotler, the marketing management is the analysis, planning, implementation and control of program designed to create, build and maintain beneficially exchanges and relationship with target market for the purpose of achieving organizational objectives. The definition is nothing but the market management is going to analyze, planning and implementation and control the program design. ಏನ್ ಪ್ರೋಗ್ರಾಮ್ ಡಿಸೈನ್ ಮಾಡ್ಕೊಂಡಿರ್ತಾರೆ, ಮೀನ್ಸ್ ಪ್ಲಾನಿಂಗ್ ಏನ್ ಹಾಕೊಂಡಿರ್ತಾರೆ ಒಂದು ಅಂದ್ರೆ ಪ್ರತಿಯೊಂದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿಲ್ಲ, ಅದ್ರಲ್ಲಿ ಏನೇನ್ ಪ್ಲಾನ್ ಇರುತ್ತೆ ಪ್ರತಿಯೊಂದನ್ನು ಕೂಡ ಫಸ್ಟ್ ದೇ ಗೋಯಿಂಗ್ ಟು ಅನಲೈಸಸ್ ಅಂದ್ರೆ ವಿಶ್ಲೇಷಣೆ ಮಾಡುವಂಥದ್ದು. ಪ್ರತಿಯೊಂದನ್ನು ಕೂಡ ವಿಶ್ಲೇಷಣೆ ಮಾಡುವಂಥದ್ದು, ಪ್ಲಾನಿಂಗ್ ಯೋಜನೆ ಮಾಡುವಂಥದ್ದು, ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಕಾರ್ಯರೂಪಕ್ಕೆ ತರುವಂಥದ್ದು, ನೆಕ್ಸ್ಟ್ ಕಂಟ್ರೋಲ್ ಅದನ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು. ದಟ್ಸ್ ಪ್ರೋಗ್ರಾಮ್ ಡಿಸೈನ್ ಟು ಕ್ರಿಯೇಟ್, ಬಿಲ್ಡ್. ನಾವು ಬರೀ ಪ್ರೋಗ್ರಾಮ್ ನ ಹಾಕೊಳ್ಳೋದಲ್ಲ, ಅದನ್ನ ಕಾರ್ಯನಿರ್ವಹಣೆ ಉತ್ತಮ ರೀತಿಯಲ್ಲಿ ನಡೀತಿದ್ಯಾ, ಬಿಲ್ಡ್ ಉತ್ತಮ ರೀತಿಯಲ್ಲಿ ನಡೀತಿದ್ಯಾ ಅನ್ನೋದನ್ನು ಕೂಡ ನಾವು ನೋಡ್ಕೋಬೇಕು. ಅಂಡ್ ಮೇಂಟೈನ್ ಬೆನಿಫಿಷಿಯಲ್ ಎಕ್ಸ್ಚೇಂಜಸ್ ಅಂಡ್ ರಿಲೇಶನ್ಶಿಪ್ ವಿತ್ ಟಾರ್ಗೆಟ್ ಮಾರ್ಕೆಟ್ ಫಾರ್ ದ ಪರ್ಪಸ್ ಆಫ್ ಅಚೀವಿಂಗ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ದ ಮೇನ್ ಪರ್ಪಸ್ ಯಾವುದೇ ರೀತಿಯಾದಂತ ನಾವು ಆರ್ಗನೈಸೇಷನ್ ನ ಮುಖ್ಯ ಉದ್ದೇಶ ಏನಾಗಿರುತ್ತೆ, ದೇ ಗೋಯಿಂಗ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಏನು ಆಬ್ಜೆಕ್ಟಿವ್ಸ್ ಇರುತ್ತೆ ಅದನ್ನ ಅಚೀವ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಈ ಟಾರ್ಗೆಟ್ಸ್ ಅಂದ್ರೆ ಒಂದು ಟಾರ್ಗೆಟ್ಸ್ ನ ಇಟ್ಕೊಂಡಿರ್ತೀವಿ. ಆ ಟಾರ್ಗೆಟ್ಸ್ ನ ಮಾಡ್ಬೇಕಂದ್ರೆ ಪ್ರತಿಯೊಂದು ಪ್ಲಾನಿಂಗ್ ಕೂಡ ನಾವು ಅನಲೈಸ್ ಮಾಡ್ಬೇಕು, ಪ್ಲಾನಿಂಗ್ ಮಾಡ್ಬೇಕು,
ಇಂಪ್ಲಿಮೆಂಟೇಷನ್ ಮತ್ತೆ ಕಂಟ್ರೋಲ್ ಇವೆಲ್ಲದನ್ನು ಕೂಡ ನಾವು ಕರೆಕ್ಟ್ ಆಗಿ ಮಾಡ್ಕೊಬಂದ್ರೆ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅದನ್ನ ಅಚೀವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದ ನೆಕ್ಸ್ಟ್ ಟಾಪಿಕ್ ಇಸ್ ಗೋಲ್ಸ್ ಆಫ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ನ ಉದ್ದೇಶಗಳು, ಮಾರಾಟ ಪ್ರಕ್ರಿಯೆ ವ್ಯವಸ್ಥೆಯ ಉದ್ದೇಶಗಳು. And as an economic activity, marketing has 3 objectives. ಮಾರಾಟ ಪ್ರಕ್ರಿಯೆ ಒಂದು ಆರ್ಥಿಕ ಚಟುವಟಿಕೆ ಅಂತ ನಾವು ಕರಿತೀವಿ. ಇದರಲ್ಲಿ ಮುಖ್ಯವಾಗಿ 3 ಉದ್ದೇಶಗಳನ್ನು ಒಳಗೊಂಡಿರುತ್ತೆ. The first one is creation of utility. Creation of utility ಅಂದ್ರೆ ದೃಷ್ಟಿಗುಣದ ನಿರ್ಮಾಣ. Second one is cost reduction ಅಂದ್ರೆ ಕಡಿಮೆ ಉತ್ಪಾದನೆ ಅಥವಾ ವಿತರಣಾ ವೆಚ್ಚ. Next one is price stability. ಬೆಲೆಯಲ್ಲಿ ಸ್ಥಿರತೆ. ಈ 3 ಕೂಡ ನಾವು ನೋಡ್ತೀವಿ. ಇದ್ರ ಜೊತೆಗೆ ಇತರೆ ಉದ್ದೇಶಗಳನ್ನು ಕೂಡ ನಾವು ನೋಡ್ತೀವಿ. ಮೀನ್ಸ್ ಅದರ್ ಆಬ್ಜೆಕ್ಟಿವ್ಸ್ ಅದನ್ನು ಕೂಡ ನಾವು ನೋಡ್ತೀವಿ. ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಫಸ್ಟ್ ಒನ್ ಇಸ್ ಕ್ರಿಯೇಷನ್ ಆಫ್ ಯುಟಿಲಿಟಿ. It wants to satisfy various wants of consumers. It can create time utility, place utility, and position utility. In this way, demand of customers can be satisfied. ಯಾವುದೇ ರೀತಿಯಾದಂತ ಒಂದು ಮಾರಾಟ ಪ್ರಕ್ರಿಯೆ ಮುಖ್ಯ ಗುರಿ ಏನಂದ್ರೆ ಬಳಕೆದಾರರ ಬಯಕೆಗಳನ್ನ ತೃಪ್ತಿಪಡಿಸುವುದು. ಮೀನ್ಸ್ ಕಸ್ಟಮರ್ಸ್ಗೆ ಏನ್ ಬೇಕು, ದೇ ವಾಂಟ್ಸ್ ಅಂಡ್ ನೀಡ್ಸ್ ಅಂತ ಏನಿರುತ್ತೆ ಅದನ್ನ ನಾವು ಪೂರೈಕೆ ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು. ಕಸ್ಟಮರ್ಸ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಅಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಬಯಕೆಗಳ ತೃಪ್ತಿ ಬಳಕೆದಾರರಲ್ಲಿ ಸಮಯ, ಸ್ಥಳ, ಸ್ವಾಧೀನ ದೃಷ್ಟಿಗುಣಗಳನ್ನ ಹುಟ್ಟಿಸುತ್ತೆ. ಅಂದ್ರೆ ಪ್ರತಿಯೊಬ್ಬ ಕಸ್ಟಮರ್ಸ್ ಅಲ್ಲೂ ಕೂಡ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ಏನ್ ಬೇಕು, ಫಸ್ಟ್ ಅದಕ್ಕೆ ಒಂದು ಟೈಮ್ ನ ಸ್ಪೆಂಡ್ ಮಾಡ್ಲೇಬೇಕು. ಸಮಯ, ಸ್ಥಳ, ಸ್ವಾಧೀನ ಮತ್ತೆ ದೃಷ್ಟಿಕೋನ ಹುಟ್ಟಿಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ. ಅಂದ್ರೆ ಪ್ರತಿಯೊಬ್ಬ ಕನ್ಸ್ಯೂಮರ್ಸ್ ಅಲ್ಲೂ ಕೂಡ they going to create time utility and place utility and position utility. ಇದನ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ದೇ ಗೋಯಿಂಗ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್. ಈಸಿಯಾಗಿ ಕಸ್ಟಮರ್ಸ್ ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದ್ರಲ್ಲೂ ಕೂಡ ಆಗ್ಲೇ ಹೇಳಿದಾಗೆ ಫಸ್ಟ್ ಇದ್ರಲ್ಲಿ ಸಬ್ ಹೆಡಿಂಗ್ಸ್ ಬರುತ್ತೆ. ಕ್ರಿಯೇಷನ್ ಆಫ್ ಪ್ಲೇಸ್ ಯುಟಿಲಿಟಿ. ದ ಮೂವ್ಮೆಂಟ್ ಆಫ್ ಗೂಡ್ಸ್ ಫ್ರಮ್ ದ ಪ್ರೊಡ್ಯೂಸಿಂಗ್ ಸೆಂಟರ್ಸ್ ಟು ಕನ್ಸ್ಯೂಮಿಂಗ್ ಸೆಂಟರ್ಸ್ ಕ್ರಿಯೇಟ್ಸ್ ಪ್ಲೇಸ್ ಯುಟಿಲಿಟಿ. ಅಂದ್ರೆ ಉತ್ಪಾದನೆ ಮಾಡಿದಂತ ಸ್ಥಳದಿಂದ ಕನ್ಸ್ಯೂಮರ್ ಅಂದ್ರೆ ಯೂಸ್ ಮಾಡುವಂತ ಸ್ಥಳಕ್ಕೆ, ಮೀನ್ಸ್ ಮಾರ್ಕೆಟ್ಗೆ ಬರುವಂತ ಸ್ಥಳಕ್ಕೆ ಏನಾಗುತ್ತೆ, ಇಲ್ಲಿ ಮೂವ್ಮೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರೊಡ್ಯೂಸ್ ಮಾಡುವಂತ ಪ್ರತಿಯೊಂದು ಪ್ರಾಡಕ್ಟ್ ಆ ಪ್ಲೇಸ್ ಅಲ್ಲೇ ಇದ್ರೆ ಯಾವುದೇ ರೀತಿಯಲ್ಲೂ ಕನ್ಸ್ಯೂಮರ್ಸ್ ಪರ್ಚೇಸ್ ಮಾಡೋದಿಲ್ಲ, ಅದನ್ನ ಯೂಸ್ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದೇ ಪ್ಲೇಸ್ ಅಲ್ಲಿ ಇರುತ್ತೆ. ಅದೇ ಆ ಪ್ಲೇಸ್ ಇಂದ ಬೇರೆ ಪ್ಲೇಸ್ಗೆ ಟ್ರಾನ್ಸ್ಫರ್ ಆದ್ರೆ ಏನಾಗುತ್ತೆ, ಪ್ರತಿಯೊಬ್ಬ ಕಸ್ಟಮರ್ಸ್ ಕೂಡ ಅದನ್ನ ಹೋಗಿ ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ timber and the forest is the best, but in the city it is valuable. ಅಂದ್ರೆ ಟಿಂಬರ್ ಅಂದ್ರೆ ಫಾರೆಸ್ಟ್ ನಾವು ಹಳ್ಳಿ ಕಾಡನ್ನ ನೋಡಿರ್ತೀವಿ, ಕಾಡಲ್ಲಿ ಮರಗಳನ್ನ ನಾವು ಸಾಮಾನ್ಯವಾಗಿ ನೋಡೇ ಇರ್ತೀವಿ, ಮರದ ದಿಂಬ ಅಂತ ಹೇಳ್ತೀವಲ್ಲ ಅದು. ಅದನ್ನ ಫಾರೆಸ್ಟ್ ಅಲ್ಲೇ ಇದ್ರೆ, ಕಾಡಲ್ಲೇ ಇದ್ರೆ ಅದ್ರ ಏನಾಗುತ್ತೆ, ಅದ್ರ ಬಳಕೆ ಯಾವ ರೀತಿ ಮಾಡ್ಬೇಕು, ಹೇಗ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಆ ಟಿಂಬರ್ ಏನಾದ್ರೂ ಸಿಟಿಗೆ ಬಂದ್ರೆ ಏನ್ ಮಾಡ್ತೀವಿ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಮೀನ್ಸ್ ಅದ್ರ ವ್ಯಾಲ್ಯೂ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದೇ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡುವಂತ ಪ್ರತಿಯೊಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ ಪ್ಲೇಸ್ ಅಲ್ಲೇ ಇದ್ರೆ ಅದು ಅಲ್ಲೇ ಉಳಿದೋಗುತ್ತೆ. ಅದು ಬೇರೆ ಪ್ಲೇಸ್ಗೆ ಅಂದ್ರೆ ಮಾರ್ಕೆಟಿಂಗ್ ಅನ್ನೋ ಪ್ಲೇಸ್ಗೆ ಬಂದಾಗ ಏನಾಗುತ್ತೆ, ಪ್ರತಿಯೊಬ್ಬ ಕಸ್ಟಮರ್ಸ್ ಕೂಡ ಅದನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ದಟ್ ಇಸ್ ಪ್ಲೇಸ್ ಯುಟಿಲಿಟಿ. ಅಂದ್ರೆ ಪ್ರತಿಯೊಂದು ವಸ್ತುಗೂ ಅದರದ್ದೇ ಆದಂತ ಪ್ಲೇಸ್ ಕೂಡ ಇರುತ್ತೆ. ದ ನೆಕ್ಸ್ಟ್ ಸಬ್ ಒನ್ ಕ್ರಿಯೇಷನ್ ಆಫ್ ಟೈಮ್ ಯುಟಿಲಿಟಿ. Wheat at the time of the harvest may not be very useful, but after a few months it can be sold at a profit. The marketing makes goods available at the time when they are required by the public. ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ. ವೀಟ್ ಅಟ್ ದ ಟೈಮ್ ಆಫ್ ದ ಹಾರ್ವೆಸ್ಟ್ ಅಂದ್ರೆ ಮಳೆ ಬರುವಂತ ಟೈಮ್ ಅಲ್ಲಿ ನಾವೇನಾದ್ರೂ ವೀಟ್ ನ ಬೆಳೆದಾಗ, ಗೋಧಿನ ಬೆಳೆದಾಗ ಏನಾದ್ರಕ್ಕೆ ಯಾವುದೇ ರೀತಿಯಾದಂತ ವ್ಯಾಲ್ಯೂ ಅನ್ನೋದಿಲ್ಲ, ಮೀನ್ಸ್ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿರೋದಿಲ್ಲ. ಆಗ ಏನಾಗುತ್ತೆ, ಅದರ ಒಂದು ಪ್ರೈಸ್ ಏನಿರುತ್ತೆ ತುಂಬಾ, ಅದರ ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ. ಅದೇ ಒಂದು ಮಾರ್ಕೆಟಿಂಗ್ ಮೇಕ್ಸ್
ಗೂಡ್ಸ್ ಅವೈಲೇಬಲ್ ಅಟ್ ದ ಟೈಮ್, ಅಂದ್ರೆ ಯಾವಾಗ ಒಂದು ಅದಕ್ಕೆ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಪಬ್ಲಿಕ್ ರಿಕ್ವೈರ್ಡ್ ಇದೆ ಅಂತ ಹೇಳಿದಾಗ ಏನಾಗುತ್ತೆ, ಅದರ ಒಂದು ಪ್ರೈಸ್ ಅಥವಾ ಅದರ ಕಾಸ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಅಂದ್ರೆ ಹೆಚ್ಚಿನ ಪ್ರಾಫಿಟ್ ತಗೊಳ್ಳೋಕೆ ಹೆಲ್ಪ್ಫುಲ್ ಆಗುತ್ತೆ. ದಿಸ್ ಇಸ್ ಟೈಮ್ ಯುಟಿಲಿಟಿ. ಟೈಮ್ ಕೂಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಕೆಲವೊಂದು ಟೈಮ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ, ಕೆಲವೊಂದು ಟೈಮ್ ಅಲ್ಲಿ ಡಿಮ್ಯಾಂಡೇ ಇರೋದಿಲ್ಲ. The next one is possession utility. The goods are in the warehouses of manufacturers and declares their possession can be transferred to consumers who want to use them. Marketing helps to ownership and possession of goods. ಪ್ರತಿಯೊಬ್ಬನು ಕೂಡ ಪ್ರತಿಯೊಂದರಲ್ಲೂ ಕೂಡ ಆ ಒಂದು ಸ್ವಾಧೀನ ದೃಷ್ಟಿಗುಣ, ಪೊಸೆಷನ್ ಮೀನ್ಸ್ ಸ್ವಾಧೀನ ದೃಷ್ಟಿಗುಣ ಅಂತ ಹೇಳ್ತೀವಿ. ಗೂಡ್ಸ್ ಆರ್ ಇನ್ ದ ವೇರ್ ಹೌಸಸ್ ಆಫ್ ಮ್ಯಾನುಫ್ಯಾಕ್ಚರ್, ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಪ್ರತಿಯೊಂದು ಗೂಡ್ಸ್ ಕೂಡ ಅಟ್ ಎ ಟೈಮ್ ನಾವು ಅದನ್ನ ಸೇಲ್ ಮಾಡೋದಕ್ಕೆ ಅಥವಾ ಸೋಲ್ಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ನಾವ್ ಏನ್ ಮಾಡ್ತೀವಿ, ಗೋಯಿಂಗ್ ಟು ಸ್ಟೋರ್, ಅಂದ್ರೆ ವೇರ್ ಹೌಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತಾ ಹೋಗ್ತೀವಿ, ಸ್ಟೋರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅಟ್ ಎ ಟೈಮ್ ನಾವು ಅದನ್ನ ಎಲ್ಲದನ್ನು ಕೂಡ ಸೀಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಸ್ಟೋರ್ ಮಾಡಿ ಅದರ ಒಂದು ಓನರ್ಶಿಪ್ ಮೀನ್ಸ್ ದ ಡಿಕ್ಲೇರ್ಸ್ ದೇರ್ ಪೊಸೆಷನ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ಕನ್ಸ್ಯೂಮರ್ಸ್ ಹೂ ವಾಂಟ್ಸ್ ಟು ಯೂಸ್ ದೆಮ್. ಯಾವಾಗ ಅದಕ್ಕೆ ಯಾರು ಯೂಸ್ ಮಾಡಬೇಕು ಅಥವಾ ಯಾವಾಗ ಅದಕ್ಕೆ ಒಂದು ಬೇಡಿಕೆ ಅನ್ನೋದು ಬರುತ್ತಾ ಅವಾಗ ಅದನ್ನ ಏನ್ ಮಾಡ್ತೀವಿ, ಔಟ್ಸೈಡ್ ಮಾರ್ಕೆಟಿಂಗ್ಗೆ ಬಿಡ್ತೀವಿ. ದ ಮಾರ್ಕೆಟಿಂಗ್ ಹೆಲ್ಪ್ಸ್ ಆಫ್ ಓನರ್ಶಿಪ್ ಅಂಡ್ ಪೊಸೆಷನ್ ಆಫ್ ಗುಡ್ಸ್. ಈ ಮಾರ್ಕೆಟಿಂಗ್ ಏನ್ ಕ್ರಿಯೇಟ್ ಮಾಡುತ್ತೆ, ಒಂದು ಓನರ್ಶಿಪ್ ಅನ್ನೋದನ್ನು ಕೂಡ ಕ್ರಿಯೇಟ್ ಮಾಡುತ್ತೆ, ಜೊತೆಗೆ ಆ ಪೊಸಿಷನ್ ಆಫ್ ಗುಡ್ಸ್ ಅದು ನಮ್ಮ ಸ್ವಾಧೀನದಲ್ಲಿ ಇರುವ ಒಂದು ತಗೊಳ್ಳೋ ಒಂದು ಚಾನ್ಸಸ್ ಕೂಡ ಇಲ್ಲಿ ಮಾಡ್ಕೊಡುತ್ತೆ. ದ ಸೆಕೆಂಡ್ ಒನ್ ಇಸ್ ಕಾಸ್ಟ್ ರಿಡಕ್ಷನ್. ಕಡಿಮೆ ಉತ್ಪಾದನೆ ಅಥವಾ ವಿತರಣಾ ವೆಚ್ಚ ಅಂತಲೂ ಕೂಡ ಹೇಳ್ತೀವಿ. ಇಟ್ ಏಮ್ಸ್ ಅಟ್ ರಿಡ್ಯೂಸಿಂಗ್ ದ ಕಾಸ್ಟ್ ಟು ಗಿವ್ ದ ಬೆನಿಫಿಟ್ ಟು ಬೋತ್ ದ ಪಾರ್ಟೀಸ್, sellers and buyers. It aims in cost reduction. Cost reduction ಅಂದ್ರೆ ವಿತರಣಾ ವೆಚ್ಚ, ಅಂದ್ರೆ ಏನ್ ಸರ್ವಿಸ್ ಮಾಡ್ತೀವಿ ಇದರಲ್ಲಿ ವೆಚ್ಚ ಅಂದ್ರೆ ಎಕ್ಸ್ಪೆನ್ಸಸ್ ಏನಿರುತ್ತೆ ಇದು ತುಂಬಾ ಕಡಿಮೆ ಇರುತ್ತೆ. ಇದರಿಂದ ಏನ್ ಬೆನಿಫಿಟ್ಸ್, ಯಾರು ಬೆನಿಫಿಟ್ಸ್ ಅಂದ್ರೆ ಅಂದ್ರೆ ಬೋತ್ ಪಾರ್ಟೀಸ್ ಅಂದ್ರೆ ಸೆಲ್ಲರ್ಸ್ ಮತ್ತೆ ಬಯರ್ಸ್ ಇಬ್ರಿಗೂ ಕೂಡ ಇದು ತುಂಬಾ ಕಡಿಮೆ ವೆಚ್ಚ ಅಂತ ಅನಿಸ್ಬೇಕು. ಇದರಿಂದ ಇಬ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ದ ಮಾರ್ಕೆಟಿಂಗ್ ಎಫಿಷಿಯನ್ಸಿ ಇಸ್ ಬೇಸ್ಡ್ ಅಪಾನ್ ದ ಕಾಸ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ or marketing cost should be minimum as far as possible. ಯಾವುದೇ ರೀತಿಯಾದಂತ ಈ ಮಾರ್ಕೆಟಿಂಗ್ ಎಫಿಷಿಯನ್ಸಿ ಇಸ್ ಬೇಸ್ಡ್ ಅಪಾನ್ ದ ಕಾಸ್ಟ್ ಆಫ್ ಡಿಸ್ಟ್ರಿಬ್ಯೂಷನ್. ಯಾವುದೇ ರೀತಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಇರುತ್ತೆ, ಮೀನ್ಸ್ ಎಷ್ಟು ಪ್ಲೇಸ್ಗೆ ಎಷ್ಟು ಜಾಗಗಳಿಗೆ ಎಷ್ಟು ಸ್ಥಳಗಳಿಗೆ ನಾವು ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದರ ಕಾಸ್ಟ್ ಎಲ್ಲರೂ ಕೂಡ ತುಂಬಾ ಕಡಿಮೆ ಆಗಿದ್ರೆ ಹೆಚ್ಚಿನ ಅಂದ್ರೆ ಹೆಚ್ಚಾಗಿ ತಗೊಂಡು ಹೋಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಿಂದ ಕಾಸ್ಟ್ ರಿಡಕ್ಷನ್, ಇಲ್ಲ ವೆಚ್ಚ ಏನಾಗಬೇಕು ಕಡಿಮೆ ಇದ್ರೆ ಇದು ಕೂಡ ಯೂಸ್ಫುಲ್ ಆಗುತ್ತೆ, ಹೆಚ್ಚಾಗಿ ಕೊಂಡ್ಕೊಳ್ತಾರೆ. ದ ನೆಕ್ಸ್ಟ್ ಒನ್, ಥರ್ಡ್ ಒನ್ ಇಸ್ ಪ್ರೈಸ್ ಸ್ಟೆಬಿಲಿಟಿ. ದ ಪ್ರೈಸ್ ಸ್ಟೆಬಿಲಿಟಿ, ಬೆಲೆಯಲ್ಲಿ ಸ್ಥಿರತೆ. ಈ ಒಂದು ಇಟ್ ಏಮ್ಸ್ ಅಟ್ ಸ್ಟೆಬಿಲೈಸೇಷನ್ ಆಫ್ ಪ್ರೈಸಸ್. ಮಾರಾಟ ಪ್ರಕ್ರಿಯೆ ಧ್ಯೇಯಗಳಲ್ಲಿ ಬೆಲೆ ಸ್ಥಿರತೆ ಕೂಡ ಅತ್ಯಂತ ಪ್ರಮುಖವಾದದ್ದು ಅಂತಲೂ ಕೂಡ ಹೇಳ್ತೀವಿ. ದಿಸ್ ಒನ್ ಇಸ್ ಪ್ರೈಸ್ ಸ್ಟೆಬಿಲಿಟಿ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ದ ಎಂಟೈರ್ ಬಾಡಿ ಆಫ್ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಅಂಡ್ ಸೊಸೈಟಿ ಇನ್ ಜನರಲ್ ಡಿಸೈರ್ಸ್ stable price and stable market conditions. Wide or extreme changes are fluctuation in prices are harmful. ಅಂದ್ರೆ ಸ್ಟೇಬಲ್ ಪ್ರೈಸ್ ಅಂದ್ರೆ ಸ್ಥಿರತೆ. ಆ ಒಂದು ಏನ್ ಬೆಲೆ ಅಂತ ಹೇಳ್ತೀವಿ ಆ ಬೆಲೆ ಯಾವಾಗ್ಲೂ ನಿರಂತರವಾಗಿ ಅದೇ ಬೆಲೆಯಲ್ಲಿ ಇರ್ಬೇಕು, ಸ್ಥಿರತೆನ ಒಳಗೊಂಡಿರ್ಬೇಕು. ಯಾಕೆ ಸ್ಥಿರತೆಯಲ್ಲಿ ಇರ್ಬೇಕು, ಇದರಿಂದ ಏನಾಗುತ್ತೆ, ದ ಸ್ಟೇಬಲ್ ಮಾರ್ಕೆಟ್ ಕಂಡೀಷನ್ಸ್ ಕೂಡ ಅದನ್ನ ಮೇಂಟೈನ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಸ್ಟೇಬಲ್ ಪ್ರೈಸ್ ಇದ್ರೆ ಅಂದ್ರೆ wide of extreme changes or fluctuation in the prices are harmful. ಅಂದ್ರೆ ಆ ಪ್ರೈಸ್ ಅಲ್ಲಿ ಏನಾದ್ರೂ ಫ್ಲಕ್ಚುಯೇಷನ್ ಆದ್ರೆ ಅಂದ್ರೆ ಏರು ಅಥವಾ ಪೇರು ಆದಾಗ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಅಂದ್ರೆ ಬಯರ್ಗೂ ಮತ್ತೆ ಸೆಲ್ಲರ್ ಇಬ್ರಿಗೂ ಕೂಡ ಇಲ್ಲಿ ಹಾರ್ಮ್ಫುಲ್ ಅನ್ನೋದು ಆಗುತ್ತೆ, ಅಂದ್ರೆ ಡ್ಯಾಮೇಜಸ್ ಆಗುತ್ತೆ, ಅದರ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ.
ದ ಕ್ರಿಯೇಟ್ ಕನ್ಫ್ಯೂಷನ್ ಇನ್ ಮಾರ್ಕೆಟ್. ಇದರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲೂ ಕೂಡ ಕನ್ಫ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಇವತ್ತು 50 rupees ಇದು ಜಸ್ಟ್ ಇನ್ನೊಂದು 2 hours ಗೆ 55 rupees ಆದ್ರೆ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ 50 rupees ಇತ್ತು, ಜಸ್ಟ್ ಈಗ ನೋಡಿದ್ರೆ 50 rupees ಇದೆ, ಈಗ 55 rupees ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಪರ್ಚೇಸ್ ಮಾಡ್ಬೇಕು, ಯಾವಾಗ ಪರ್ಚೇಸ್ ಮಾಡ್ಬೇಕು, ಎಷ್ಟು ಪರ್ಚೇಸ್, ಯಾವ್ದನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದ್ರಿಂದ ಅವರು ಪ್ರೈಸ್ ಸ್ಟೆಬಿಲಿಟಿ ಅಂದ್ರೆ ಯಾವುದೇ ಬೆಲೆಯಲ್ಲಿ ಸ್ಥಿರತೆ ಅನ್ನೋದನ್ನ ಇರಬೇಕು ಅಂತ ಹೇಳ್ತಿರೋದು. ದ ನೆಕ್ಸ್ಟ್ ಒನ್ ಇಸ್ the marketing executives have suggested that the marketing is ordered to satisfy the society should have for marketing goals. ಯಾವುದೇ ರೀತಿಯಾದಂತ ಮಾರ್ಕೆಟಿಂಗ್ ಈಸಿಯಾಗಿ ಗೋಲ್ಸ್ ಅಂದ್ರೆ ಏನ್ ಉದ್ದೇಶಗಳು ಇರುತ್ತೆ, ಗುರಿಗಳಿರುತ್ತೆ, ಅದನ್ನ ಈಸಿಯಾಗಿ ಫಾಲೋ ಮಾಡಬೇಕು, ಅದರ ಗುರಿಗಳನ್ನ ಮುಟ್ಬೇಕು ಅಂದ್ರೆ ಅದು ಫಸ್ಟ್ ಸ್ಯಾಟಿಸ್ಫೈ ಆಗ್ಬೇಕು ಅನ್ನೋದಕ್ಕೋಸ್ಕರ ಈ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಕೆಲವೊಂದು ಸಜೆಸ್ಟ್ ಮಾಡಿದೆ. ಅಂದ್ರೆ ಮೀನ್ಸ್ ಈ ರೀತಿಯಲ್ಲಿ ಇರಬೇಕು ಅಂತ ಹೇಳಿದೆ. ದಟ್ ಈಸ್ ಅದರ್ ಆಬ್ಜೆಕ್ಟಿವ್ಸ್, ಅದ್ ಬೇರೆ ಯಾವುದಲ್ಲ, ಅದರ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಒನ್ ಇಸ್ ಮ್ಯಾಕ್ಸಿಮೈಸ್ ಕನ್ಸಂಪ್ಷನ್, ಸೆಕೆಂಡ್ ಒನ್ ಇಸ್ ಮ್ಯಾಕ್ಸಿಮೈಸ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್, ದ ಥರ್ಡ್ ಒನ್ ಇಸ್ ಮ್ಯಾಕ್ಸಿಮೈಸ್ ಚಾಯ್ಸ್, ನೆಕ್ಸ್ಟ್ maximize the life quality, maximize 4 ಕೂಡ ಇಲ್ಲಿ ಅದರ್ ಆಬ್ಜೆಕ್ಟಿವ್ಸ್ ಅಲ್ಲಿ ಬರುತ್ತೆ. ಫಸ್ಟ್ ಒನ್ ಇಸ್ ಮ್ಯಾಕ್ಸಿಮೈಸ್ ಕನ್ಸಂಪ್ಷನ್, ಮ್ಯಾಕ್ಸಿಮೈಸ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್, ಮ್ಯಾಕ್ಸಿಮೈಸ್ ಚಾಯ್ಸ್, ಮ್ಯಾಕ್ಸಿಮೈಸ್ ಲೈಫ್ ಕ್ವಾಲಿಟಿ. ಈ 4 ಕೂಡ ಈ ಅದರ್ ಆಬ್ಜೆಕ್ಟಿವ್ಸ್ ಅಲ್ಲಿ ಬರುತ್ತೆ. ಮ್ಯಾಕ್ಸಿಮೈಸ್ ಕನ್ಸಂಪ್ಷನ್ ಅಂದ್ರೆ ಅನುಭೋಗದಾರನ ಬೇಡಿಕೆಯನ್ನು ಹೆಚ್ಚಿಸುವುದು. ಮ್ಯಾಕ್ಸಿಮೈಸ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಬಳಕೆದಾರರ ತೃಪ್ತಿಯನ್ನ ಹೆಚ್ಚಳ ಮಾಡುವಂಥದ್ದು. ಮ್ಯಾಕ್ಸಿಮೈಸ್ ಚಾಯ್ಸ್ ಅಂದ್ರೆ ಸರಕುಗಳು ಏನ ನಾವು ಗೂಡ್ಸ್ ನಾವು ಸಪ್ಲೈ ಮಾಡ್ತೀವಿ ಅದರಲ್ಲಿ ಚಾಯ್ಸ್ ನ ಕೊಡುವಂಥದ್ದು, ಮೀನ್ಸ್ ಅವ್ರಿಗೆ ಆಯ್ಕೆಯ ಅವಕಾಶಗಳನ್ನ ಮಾಡ್ಕೊಡೋದು. ನೆಕ್ಸ್ಟ್ ಮ್ಯಾಕ್ಸಿಮೈಸ್ ಲೈಫ್ ಕ್ವಾಲಿಟಿ ಅಂದ್ರೆ ಒಂದು ಜನರ ಜೀವನ ಮಟ್ಟವನ್ನ ಯಾವ ರೀತಿ ಉತ್ತಮ ರೀತಿಯಲ್ಲಿ ಸುಧಾರಣೆ ಮಾಡುವಂಥದ್ದು ಅನ್ನೋದು ಕೂಡ ಇಲ್ಲಿ 4 ಅದರ್ ಆಬ್ಜೆಕ್ಟಿವ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಮ್ಯಾಕ್ಸಿಮೈಸ್ ಕನ್ಸಂಪ್ಷನ್. Some marketing executives are of the view that job of marketing is to stimulate maximum consumption, which will in turn lead to maximum production, employment and wealth. It is assumed that the more of the people spend, buy and consume, the happier they are. That is consumption. ಆಗ್ಲೇ ಹೇಳ್ತಾ ಇದ್ದಾಗೆ ಕನ್ಸಂಪ್ಷನ್ ಮೀನ್ಸ್ ನಥಿಂಗ್ ಬಟ್ ಅನುಭೋಗದಾರರು. ಯಾರು ಅನುಭೋಗದಾರರು? ಈ ಆರ್ ಓನ್ಲಿ ಮೀನ್ಸ್ ಕಸ್ಟಮರ್ಸ್ ಅಥವಾ ಕನ್ಸ್ಯೂಮರ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಗ್ರಾಹಕರ ಅವರ ತೃಪ್ತಿಯು ಉತ್ಪಾದನಾ ವಸ್ತುಗಳ ಮೇಲಿನ ಬೇಡಿಕೆಯನ್ನ ಹೆಚ್ಚಿಸ್ತಾ ಹೋಗುತ್ತೆ. ಮೀನ್ಸ್ ಉತ್ಪಾದನೆ ಹೆಚ್ಚಾದಂಗೆ ನಮ್ಮ ಬೇಡಿಕೆಯು ಕೂಡ ಇಲ್ಲಿ ಅಂದ್ರೆ ಕನ್ಸ್ಯೂಮರ್ಸ್ ನ ಬೇಡಿಕೆನೂ ಕೂಡ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಈ ಹೆಚ್ಚಳದಿಂದ ಮಾರಾಟದ ಅಭಿವೃದ್ಧಿ ಅಂದ್ರೆ ಏನು ಒಂದು ಮಾರ್ಕೆಟಿಂಗ್ ಇರುತ್ತೆ ಆ ಮಾರ್ಕೆಟಿಂಗ್ ಪ್ರೊಡಕ್ಷನ್ ಅಥವಾ ಎಂಪ್ಲಾಯ್ಮೆಂಟ್ ಅಂಡ್ ವೆಲ್ತ್ ಎಲ್ಲವೂ ಕೂಡ ಇಲ್ಲಿ ಏನಾಗುತ್ತೆ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಇಟ್ ಈಸ್ ಅಸ್ಯೂಮ್ ದಟ್ ದ ಮೋರ್ ಆಫ್ ದ ಪೀಪಲ್ ಸ್ಪೆಂಡ್ ಬೈ ಅಂಡ್ ಕನ್ಸ್ಯೂಮ್ ದ ಹ್ಯಾಪಿಯರ್. ಅವರು ಎಲ್ಲರೂ ಕೂಡ ಹೆಚ್ಚಾಗಿ ಉತ್ಪಾದನೆ ಮಾಡಿರೋದನ್ನ ಪ್ರತಿಯೊಂದನ್ನು ಕೂಡ ಹೆಚ್ಚಾಗಿ ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅವ್ರಿಗೆ ಗ್ರಾಹಕರಿಗೂ ಕೂಡ ತೃಪ್ತಿ ಅನ್ನೋದು ಆಗುತ್ತೆ. ಜೊತೆಗೆ ಇಲ್ಲಿ ಪ್ರತಿಯೊಬ್ಬ ಎಂಪ್ಲಾಯೀಸ್ಗೂ ಕೂಡ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗೋದ್ರ ಜೊತೆಗೆ ಹೆಚ್ಚಿನ ಲಾಭಗಳನ್ನು ಪಡೆಯೋದಕ್ಕೆ ಅಂದ್ರೆ ಪ್ರೊಡಕ್ಷನ್ ಮಾಡುವಂತ ಪ್ರೊಡ್ಯೂಸರ್ಸ್ಗೂ ಕೂಡ ಹೆಚ್ಚಿನ ಲಾಭ ಪಡೆಯೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ದಟ್ ಈಸ್ ಮ್ಯಾಕ್ಸಿಮೈಸ್ ಕನ್ಸಂಪ್ಷನ್ ಅಂದ್ರೆ ಹೆಚ್ಚಿನ ಕನ್ಸ್ಯೂಮರ್ಸ್ ಹೆಚ್ಚಾಗಿ ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು. ಮೀನ್ಸ್ ಅವರ ಅನುಭೋಗ ಅಂದ್ರೆ ಯಾರು ಯೂಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅದರ ಬೇಡಿಕೆನೂ ಕೂಡ ಡಿಮ್ಯಾಂಡ್ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಹೆಚ್ಚಾದಾಗ ಏನಾಗುತ್ತೆ ಪ್ರತಿಯೊಬ್ಬ ಪ್ರೊಡಕ್ಷನ್ ಮಾಡುವಂತ ಪ್ರೊಡ್ಯೂಸರ್ಸ್ಗೂ ಕೂಡ ಹೆಚ್ಚಿನ ಪ್ರಾಫಿಟ್ ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಎಂಪ್ಲಾಯ್ಮೆಂಟ್ ಎಂಪ್ಲಾಯೀಸ್ ಯಾರಿರ್ತಾರೆ ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳು ಸಿಗೋದಕ್ಕೆ ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಜೊತೆಗೆ ಹೆಚ್ಚಿನ ಪ್ರಾಫಿಟ್ ನು ಕೂಡ ಲಾಭಾಂಶನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಮ್ಯಾಕ್ಸಿಮೈಸ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್. ಬಳಕೆದಾರರ ತೃಪ್ತಿಯಲ್ಲಿ ಹೆಚ್ಚಳ.
The marketing system should maximize consumer satisfaction, not simplify the quantity of consumption. Buying a new watch or TV set comes where only if those adds to the satisfaction of the buyer, but it is very difficult to measure the satisfaction. The maximize consumer satisfaction. ಇಲ್ಲಿ ಕಸ್ಟಮರ್ಸ್ಗೆ ಎಷ್ಟು ಆಗುತ್ತೋ ಅಷ್ಟು ನಾವು ವಿ ಹ್ಯಾವ್ ಟು ಸ್ಯಾಟಿಸ್ಫೈ ದ ಕನ್ಸ್ಯೂಮರ್ಸ್. ಇಲ್ಲಿ ಬರೀ ನಾವು ಕ್ವಾಂಟಿಟಿ ಅಥವಾ ಕ್ವಾಲಿಟಿ ನೋಡಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಕನ್ಸಂಪ್ಷನ್ ಬೈಯಿಂಗ್ ಎ ನ್ಯೂ ವಾಚ್ ಆರ್ ಟಿವಿ, ಒನ್ಲಿ ಇಫ್ ದೋಸ್ ಆಡ್ಸ್ ಟು ದ ಸ್ಯಾಟಿಸ್ಫ್ಯಾಕ್ಷನ್. ಇದರಲ್ಲಿ ಇವಾಗ ಕೆಲವರು ವಾಚ್ ತುಂಬಾ ಇಷ್ಟ ಆಗುತ್ತೆ, ವಾಚ್ ತಗೊಳ್ತಾರೆ, ಇದರಿಂದ ಅವ್ರ ಅಂದ್ರೆ ಇಷ್ಟ ಆಗಿದ್ರೆ ಅವ್ರು ತಗೊಳ್ತಾರೆ, ಅದರಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಕೆಲವ್ರಿಗೆ ಟಿವಿ ಸೆಟ್ ಇಷ್ಟ ಆಗುತ್ತೆ, ಅವ್ರು ಅದನ್ನ ಪರ್ಚೇಸ್ ಮಾಡ್ತಾರೆ. ಇನ್ನು ಕೆಲವರಿಗೆ ಟಿವಿ ಇಷ್ಟ ಆಗೋದಿಲ್ಲ, ಬೇರೆ ಇನ್ನೊಂದು ವಸ್ತು ಇಷ್ಟ ಆಗುತ್ತೆ, ಅವ್ರು ಅದನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೆಷರ್, ಅಂದ್ರೆ ಕಸ್ಟಮರ್ಸ್ ಸ್ಯಾಟಿಸ್ಫೈ ಆಗಿದಾರಾ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ಯಾ ಅನ್ನೋದು ಮೆಷರ್ ಮಾಡೋದು ಇಲ್ಲಿ ತುಂಬಾ ಡಿಫಿಕಲ್ಟ್ ಅಂತ ಹೇಳ್ತಿದೆ. ಬಟ್ ಆದ್ರೂ ಕೂಡ ವಿ ಹ್ಯಾವ್ ಟು ಮ್ಯಾಕ್ಸಿಮೈಸ್ ಅವ್ರನ್ನ ಕನ್ಸ್ಯೂಮರ್ಸ್ ನಾವು ಸ್ಯಾಟಿಸ್ಫೈ ಮಾಡ್ಲೇಬೇಕು. ಅದ್ರ ಕ್ವಾಂಟಿಟಿ ಅದ್ರ ಕ್ವಾಲಿಟಿ ಎಲ್ಲಾದ್ರೂ ಕೂಡ ನಾವು ಮ್ಯಾಕ್ಸಿಮಮ್ ಕನ್ಸ್ಯೂಮರ್ಸ್ ನ ಸ್ಯಾಟಿಸ್ಫೈ ಮಾಡಲೇಬೇಕು. ನೆಕ್ಸ್ಟ್ ಒನ್ ಇಸ್ ಮ್ಯಾಕ್ಸಿಮಮ್ ಚಾಯ್ಸ್. Some marketing people feel that the marketing system should provide to the consumer maximize product variety and choice. ಎಲ್ಲ ಕೂಡ ಪ್ರತಿಯೊಬ್ಬ ಪರ್ಸನ್ ಕೂಡ they going to feel that marketing they going to provide the variety of products. ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ವೆರೈಟೀಸ್ ಅಥವಾ ಚಾಯ್ಸಸ್ ಇದೆ ಅಂತ ನಾವು ಅನ್ಕೊಳ್ತಾರೆ. ಇದರಲ್ಲಿ ಹೆಚ್ಚಿನ ಚಾಯ್ಸ್ ಯಾವ್ದನ್ನ ಬೇಕಾದ್ರೆ ನಾವು ಪರ್ಚೇಸ್ ಮಾಡಬಹುದು ಅಂತ ಅನ್ಕೊಳ್ತಾರೆ. ಅದೇ ರೀತಿಯಲ್ಲೂ ಕೂಡ ಪ್ರತಿಯೊಂದು ಮಾರ್ಕೆಟ್ ಕೂಡ ಯಾವುದೇ ರೀತಿಯ ಪ್ರಾಡಕ್ಟ್ ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಥವಾ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ, ಅದ್ರೂ ಕೂಡ ವೆರೈಟೀಸ್ ಇರ್ಬೇಕು, ಚಾಯ್ಸಸ್ ಕೂಡ, ಅಂದ್ರೆ ಯಾವ್ದಕ್ಕೆ ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡುವಂತ ಚಾಯ್ಸಸ್ ಕೂಡ ಅವ್ರಿಗೆ ಇರ್ಬೇಕು. That the consumers would be unable to final goods that exactly satisfy their taste and maximum their satisfaction. ಕೆಲವೊಂದು ವಸ್ತುಗಳು ಕೂಡ ಟೇಸ್ಟ್ ಅಂದ್ರೆ ಅವರ ಎಕ್ಸಾಕ್ಟ್ ಆಗಿ ಅವರ ಟೇಸ್ಟ್ಗೆ ಅದು ಕರೆಕ್ಟ್ ಆಗಿ ಸೂಟಬಲ್ ಆಗಿದೆ, ಅವ್ರಿಗೆ ಸ್ಯಾಟಿಸ್ಫೈ ಆಗಿದೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ದಿಸ್ ಇಸ್ ಮ್ಯಾಕ್ಸಿಮೈಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಚಾಯ್ಸ್ ನ ಕೊಡ್ಬೇಕು, ವೆರೈಟೀಸ್ ಇರ್ಬೇಕು, ಕೊನೆಗೆ ಟೇಸ್ಟ್ ಕೂಡ ಅವ್ರಿಗೆ ಇಷ್ಟ ಆಗಿರ್ಬೇಕು. ಎಲ್ಲವೂ ಕೂಡ ಇದ್ರೆ ಮಾತ್ರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಾಧ್ಯ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಮ್ಯಾಕ್ಸಿಮೈಸ್ ಲೈಫ್ ಕ್ವಾಲಿಟಿ. Some marketing executives are also of the view that the goal of marketing system should be to improve the quality of life of the customers. The maximum life of quality ಅಂದ್ರೆ ಒಂದು ಜನರ ಜೀವನ ಉತ್ತಮ ಮಟ್ಟದಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ಮೀನ್ಸ್ ಪ್ರತಿಯೊಬ್ಬ ಪರ್ಸನ್ ಕೂಡ ಪ್ರತಿಯೊಂದು ಸಿಸ್ಟಮ್ ಅಲ್ಲೇ ನಾವು ನೋಡ್ಬೇಕಾದ್ರೆ ದೇ ಗೋಯಿಂಗ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್. ಅಂದ್ರೆ ಪ್ರತಿಯೊಬ್ಬರು ಒಂದು ಉತ್ತಮ ಜೀವನ ನಡೆಸಬೇಕು, ನಾನು ಹಾಗಿರ್ಬೇಕು ಹೀಗಿರ್ಬೇಕು, ಇಂಥ ಪ್ರಾಡಕ್ಟ್ ನೇ ಪರ್ಚೇಸ್ ಮಾಡ್ಬೇಕು. ಮೀನ್ಸ್ ಕಂಪ್ನಿ ಪ್ರಾಡಕ್ಟ್, ಕೆಲವೊಂದು ಪ್ರಾಡಕ್ಟ್ಸ್ ನಾವು ನೇಮ್ಸ್ ನ ಹೇಳ್ತೀವಿ, ನಾನು ಇಂಥ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ, ನೀನ್ ಅಂತ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಮೀನ್ಸ್ ಅಂದ್ರೆ ನನ್ನ ಲೈಫ್ ಹೀಗಿದೆ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಉತ್ತಮ ರೀತಿಯಂತ ಒಳ್ಳೆ ರೀತಿಯ ಪ್ರಾಡಕ್ಟ್ ನ ನಾವು ಚಾಯ್ಸ್ ಮಾಡ್ತೀವಿ ಹೊರತು ಯಾವುದೇ ಕಳಪೆ ಇರುವಂತ ಒಂದು ಪ್ರಾಡಕ್ಟ್ ನ ನಾವು ಚಾಯ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ರೀತಿಯಾದಂತ ನಾವು ಫುಟ್ಪಾತ್ ಮೇಲೆ ಇರುವಂತ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಈಗ ಹೋಗೋದಿಲ್ಲ. ಯಾಕೆ? ಈಗ ನಾ ಫ್ರೆಂಡ್ಸ್ ಜೊತೆ ಹೋಗ್ತೀವಿ, ಫ್ರೆಂಡ್ಸ್ ಜೊತೆ ಹೋದಾಗ, ಫ್ರೆಂಡ್ಸ್ ಎಲ್ಲರೂ ಶೋರೂಮ್ಗೆ ಹೋದಾಗ ನಾನ್ ಮಾತ್ರ ಫುಟ್ಪಾತ್ ಮೇಲೆ ತಗೊಂಡಾಗ ಏನಾಗುತ್ತೆ, ಫ್ರೆಂಡ್ಸ್ ಜೊತೆ ಇದ್ದಾಗ ಅವರು ನಮ್ಮನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ದಟ್ ಈಸ್ ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್ಗೆ ಬೇಕಾಗಿರುವಂತ ರೀತಿಯಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ನಮ್ಮ ಲೈಫ್ ನ ಕೂಡ ಚೇಂಜ್ ಮಾಡ್ತೀವಿ. ದಟ್ ಇಸ್ ಲೈಫ್ ಆಫ್ ದ ಕಸ್ಟಮರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಲೈಫ್ ಕ್ವಾಲಿಟಿ ಅಂತ ಹೇಳ್ತೀವಿ. ನಮಗೆ ಬೇಕಾಗಿರುವಂತ ಪ್ರಾಡಕ್ಟ್ ನ ಉತ್ತಮ ಜೀವನ ನಡೆಸೋದಕ್ಕೋಸ್ಕರ ಒಳ್ಳೆ ರೀತಿಯಾದ ಪ್ರಾಡಕ್ಟ್ ನ ನಾವು ತಗೊಳ್ತೀವಿ. Last conclusion, this includes not only the quality, quantity, choice, availability and the price of the goods, but the quality of the physical and culture environment. ನಾವು ಮುಖ್ಯವಾಗಿ ಈಗ ಏನ್ ನೋಡ್ದೋ ಈ 4 ಪಾಯಿಂಟ್ಸ್ ಅಲ್ಲೂ ಕೂಡ
ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಅಥವಾ ಚಾಯ್ಸ್ ಆಗಿರ್ಬೋದು, ಅದರ ಅವಕಾಶಗಳಾಗಿರ್ಬೋದು, ಅದರ ಪ್ರೈಸ್, ಇವೆಲ್ಲವೂ ಕೂಡ ಇಲ್ಲಿ ಮುಖ್ಯನೇ ಅಂತ ಹೇಳ್ತೀವಿ. ಆದ್ರೆ ಈ ಎಲ್ಲದಕ್ಕಿಂತನೂ ಮುಖ್ಯವಾಗಿರುವಂಥದ್ದು ಬಟ್ ದ ಕ್ವಾಲಿಟಿ ಆಫ್ ದ ಫಿಸಿಕಲ್ ಅಂಡ್ ಕಲ್ಚರ್ ಎನ್ವಿರಾನ್ಮೆಂಟ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಈ ಕನ್ಕ್ಲೂಷನ್ ನಿಮ್ಗೆ ಕಳಿಸ್ಕೊಡುತ್ತೆ. ಎಷ್ಟೇ ನಾವು ಏನೇ ತಗೊಳ್ಬೇಕಾದ್ರೂ ನಾವು ಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ, ಕ್ವಾಂಟಿಟಿನ ನೋಡ್ತೀವಿ, ಚಾಯ್ಸ್ ನ ಹುಡ್ಕೊಂಡು ಹೋಗ್ತೀವಿ, ಕಲರ್ಸ್ ನ ನೋಡ್ತೀವಿ, ಪ್ರೈಸಸ್, ಕಾಸ್ಟ್ ಏನಿರುತ್ತೆ ಅದೆಲ್ಲದನ್ನು ಕೂಡ ನೋಡ್ತೀವಿ. ಬಟ್ ನಮ್ಮ ಮುಖ್ಯವಾಗಿ ನಮಗೆ ಬೇಕಾಗಿರುವಂತ ಕ್ವಾಲಿಟಿ, ಫಿಸಿಕಲ್ ಅಂಡ್ ಕಲ್ಚರ್ ಎನ್ವಿರಾನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಈ ಕನ್ಕ್ಲೂಷನ್ ನಿಮ್ಗೆ ತಿಳಿಸ್ಕೊಡುತ್ತೆ. ಇವತ್ತಿಗೆ ನಾನು ಈ ಕ್ಲಾಸ್ ನಲ್ಲಿ ಸ್ಟಾಪ್ ಮಾಡ್ತೀನಿ. ನಿಮ್ಗೆ ಸಿಲೆಬಸ್ ನ ನಾನು ನಿಮ್ಮ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಮಾಡ್ತೀನಿ, ನೀವು ಅದರಲ್ಲಿ ಸಿಲೆಬಸ್ ನ ನೋಡ್ಕೊಳ್ಳಿ. ನೋಟ್ಸ್ ನಿಮ್ಗೆ ಫುಲ್ ಒಂದು ಚಾಪ್ಟರ್ ಮುಗಿದ್ಮೇಲೆ ನಿಮ್ಗೆ ಈ ಕ್ಲಾಸ್ ಒಂದು ಏನಿರುತ್ತೆ ಈ ಒಂದು ಚಾಪ್ಟರ್ ನ ನೋಟ್ಸ್ ನ PDF ನ ಕಳಿಸ್ತೀನಿ. ಥ್ಯಾಂಕ್ ಯು.